ಬೆಳಿಗ್ಗೆ ನೀವು ಎದ್ದು ಕೆಲ್ಸಕ್ಕೆ ಹೋಗ್ತೀರಾ, ಸಂಜೆ ವಾಪಸ್ ಕೂಡ ಬರ್ತೀರಾ. ಸೋಮವಾರದಿಂದ ಶನಿವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಆದ್ರೆ ತಿಂಗಳ ಕೊನೆಯಲ್ಲಿ ನಿಮ್ಗೆ ಸಿಗೋ ಸಂಬಳ ಎಷ್ಟು? ತುಂಬಾ ಕಷ್ಟ ಅಲ್ವಾ ಜೀವನ? ಯಾಕೆಂದ್ರೆ ಇವಾಗ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತಿದೆ. ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಕುಟುಂಬ ಜೊತೆ ಒಂದು ಸಂತೋಷವಾದ ದಿನಗಳನ್ನ ಕಳಿಬೇಕು. ಆದ್ರೆ ಬೆಲೆ ಏರಿಕೆ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇವತ್ತು 25,000ರಿಂದ 30,000 ರೂಪಾಯಿ ಸಂಬಳ ತಂದ್ರು ಎಲ್ಲಿಗೆ ಕೂಡ ಸಾಲಲ್ಲ ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ. ಅದಕ್ಕಾಗಿ ಸಾವಿರಾರು ಜನರು ಇಂದು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಪ್ಪಾ ಅದು ಅಂದ್ರೆ, ಯಾವ ಬಿಸ್ನೆಸ್ ಶುರು ಮಾಡಿದ್ರೆ ಕಡಿಮೆ ಬಂಡವಾಳ ಇಟ್ಕೋಬೇಕು, ಒಳ್ಳೆ ಆದಾಯ ಕೂಡ ಬರಬೇಕು, ಯಾವ ರೀತಿ ಮಾಡೋದು ಅಂತ ಯೋಚನೆ ಕೂಡ ಮಾಡ್ತಿರ್ತಾರೆ. ಇವತ್ತಿನ ವಿಡಿಯೋಲಿ ನಾವು ಒಂದು 3 ಬಿಸ್ನೆಸ್ ಐಡಿಯಾಗಳನ್ನ ಒಂದು ಮಾಹಿತಿಯಾಗಿ ಕೊಡ್ತೀನಿ. ಥಿಯರಿ ಅಷ್ಟೇ ಅಲ್ಲ, ನೀವು ಹೇಗೆ ಜೀವನವನ್ನು ಅಳವಡಿಸ್ಕೋಬೇಕು ಈ 3 ಬಿಸ್ನೆಸ್ ಐಡಿಯಾಗಳನ್ನ, ಹಾಗೂ ಹೇಗೆ ಮುಂದೆ ಬರಬೇಕು ಅನ್ನೋ ಕೂಡ ಐಡಿಯಾ ನಿಮಗೆ ಕೊಡ್ತೀನಿ. 5 ವರ್ಷಗಳ ನಂತರ ನೀವು ಕೆಲಸ ಹುಡುಕೋ ಸ್ಥಿತಿಯಲ್ಲಿ ಇರೋಲ್ಲ. ಈ ಬಿಸ್ನೆಸ್ಗಳನ್ನ ಇವತ್ತೇ ಶುರು ಮಾಡಿದ್ರೆ ಬೇರೆ ಜನರಿಗೆ ಕೆಲಸ ಕೊಡೋ ಸ್ಥಿತಿಯಲ್ಲಿ ಕೂಡ ಇರ್ತೀರಾ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಏನಂದ್ರೆ ಬಿಸ್ನೆಸ್ ಅಂದ್ರೆ ಒಂದು ಮ್ಯಾಜಿಕ್ ಅಲ್ಲ. ಯಾಕೆಂದ್ರೆ ಬಿಸ್ನೆಸ್ ಅಂದ್ರೆ ಒಂದು ಮ್ಯಾಜಿಕ್ ಅಲ್ಲ. ಮೊದಲ ದಿನದಿಂದಲೇ ಲಕ್ಷ ದುಡ್ಡು ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಅವೆಲ್ಲ ಬೋಗಸ್ ಅಷ್ಟೇ. ಸಹನೆ, ಶ್ರಮ ಮತ್ತು ಸತತ ಪ್ರಯತ್ನ ನೀವೆಂದ್ರು ಮಾಡ್ತಾ ಹೋದ್ರೆ ಒಳ್ಳೆ ಲಾಭ ಕೂಡ ಗಳಿಸಬಹುದು, ಹಾಗೂ ಒಂದು ನೀವು ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಕೊನೆಯ ಬಿಸ್ನೆಸ್ ಐಡಿಯಾ ಒಂದು ಏನ್ ಹೇಳ್ತೀನಿ, 3ನೇದು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ. ಮೊದಲನೇ ಬಿಸ್ನೆಸ್ ಐಡಿಯಾ ಯಾವುದು ಅಂತಂದ್ರೆ ಚಿಕನ್ ಮತ್ತು ಎಗ್ ಶಾಪ್ ಬಿಸ್ನೆಸ್. ಹೌದು ಸ್ನೇಹಿತರೆ, ಮೊದಲು ಬಿಸ್ನೆಸ್ ಐಡಿಯಾ ಇದೇ ಇರ್ಬೋದು. ಕೇಳಿದ ತಕ್ಷಣ ಕೆಲವರು ಹೇಳ್ಬೋದು, ಅಯ್ಯೋ ಇದು ಹಳೆ ಬಿಸ್ನೆಸ್ ಐಡಿಯಾ ಗುರು, ಇದ್ರಲ್ಲಿ ಏನಿದೆ ಹೊಸದು? ಆದ್ರೆ ಒಂದು ವಿಚಾರ ಯೋಚನೆ ಮಾಡಿ ತಿಳ್ಕೊಂಬಿಡಿ, ಹಳೆ ಬಿಸ್ನೆಸ್ ಆಗಿದ್ರೆ ಇವತ್ತಿಗೂ ಯಾಕೆ ಸಾವಿರಾರು ಅಂಗಡಿಗಳು ಈಗಲೂ ನಿಮ್ಮ ಏರಿಯಾದಲ್ಲಿದೆ. ನಿಮ್ಮ ಏರಿಯಾ, ಬೆಂಗಳೂರು ಸುತ್ತ, ಮೈಸೂರು, ಯಾವುದೇ ಊರಿರ್ಲಿ ಈ ಅಂಗಡಿ ಇದ್ದೇ ಇರುತ್ತೆ. ಚಿಕನ್ ಮತ್ತು ಎಗ್ ಯಾವತ್ತೂ ಲಾಸ್ ಆಗದಿರೋ ಬಿಸ್ನೆಸ್, ಅದೇ ಕಾರಣಕ್ಕೆ ಮಾಡ್ತಾರೆ. ಜನರು ಪ್ರತಿದಿನ ತಿನ್ನುವ ವಸ್ತುವನ್ನ ಒಂದು ಬಿಸ್ನೆಸ್ ಆಗಿ ನೀವು ಮಾಡೋದ್ರಿಂದ ಯಾವತ್ತೂ ಈ ಬಿಸ್ನೆಸ್ ಸಾಯೋದಿಲ್ಲ. ನೀವು ಕೂಡ ಗಳಿಸ್ಕೊಂತ ಹೋಗ್ತೀರಾ. ನಗರ ಪ್ರದೇಶ ಮಾತ್ರ ಅಲ್ಲ, ಗ್ರಾಮಗಳಲ್ಲಿ ಶನಿವಾರ, ಭಾನುವಾರ, ಹಬ್ಬ, ಹುಟ್ಟಹಬ್ಬ, ಹುಡ್ತಬ್ಬ, ಕುಟುಂಬದ ಸಮಾರಂಭ, ಯಾರೇ ಮನೆಗೆ ರಿಲೇಟಿವ್ಸ್ ಬರ್ತಾರೆ, ಏನೇ ಇದ್ರು ಕೂಡ ಎಲ್ಲೆಡೆ ಚಿಕನ್ ಬೇಕು, ಮೊಟ್ಟೆ ಕೂಡ ಬೇಕು. ನಾನ್ ವೆಜ್ ಪ್ರಿಯರಿಗೆ ನಾನ್ ವೆಜ್, ಯಾಕೆಂದ್ರೆ ಮಟನ್ ತುಂಬಾ ಕಾಸ್ಟ್ಲಿ ಆಗುತ್ತೆ, ಎಲ್ಲ ಚಿಕನ್ಗೆ ಹೋಗ್ತಾರೆ. ಇದು ಒಂದು ನನ್ನ ಅಭಿಪ್ರಾಯ ಅಷ್ಟೇ. ಅಂಗಡಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಕೂಡ ಒಂದು ಮಾರ್ಕೆಟ್ ಪ್ರೈಸ್ಗೆ ಕೊಟ್ಕೊಂಡು ಅತಿ ಆಸೆ ಸ್ಟಾರ್ಟಿಂಗ್ ಪಡೆದಂಗೆ ಚೆನ್ನಾಗಿ ಬಿಸ್ನೆಸ್ ಕೂಡ ನಡೆಸ್ಕೋಬಹುದು. ಅಂಗಡಿ ತೆರೆದು ಕುಳಿತುಕೊಳ್ತಾರೆ, ಆದ್ರೆ ಗ್ರಾಹಕರು ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಇದು 2005 ಅಲ್ಲ, ಆವಾಗಿನ ಕಾಲದಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡು ಕೂರೋದು. ಆದ್ರೆ ವೆಯ್ಟ್ ಮಾಡ್ತಿರ್ಬೇಕು. ಇವಾಗ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ಬೋದು, ಗೂಗಲ್ ಮ್ಯಾಪ್ ಅಲ್ಲಿ ಹಾಕ್ಬೋದು, ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಹಾಕೋಬಹುದು. ಇವೆಲ್ಲ ಮಾಡೋದ್ರಿಂದ 2026 ತರ ನೀವು ಕೆಲಸ ಮಾಡಿದ್ರೆ ಇವಾಗ ಆ ಬಿಸ್ನೆಸ್ಗೆ ಸೋಲೇ ಇಲ್ಲ. ನಿಮ್ಮ ಏರಿಯಾದಲ್ಲೇ ಮನೆಗೆ ಒಂದು ಚಿಕನ್ ಡೆಲಿವರಿ ಮಾಡಿದ್ರೆ ನಿಮ್ಮ ಮಾರಾಟ ಕೂಡ ಡಬಲ್ ಆಗೋ ಸಾಧ್ಯತೆ ಇದೆ. ಸುಮಾರು 50,000ರಿಂದ 2 ಲಕ್ಷದಷ್ಟು ಹೂಡಿಕೆ ಬೇಕಾಗುತ್ತೆ. ಬೇಕಾಗುವ ಸಾಮಗ್ರಿಗಳು ಏನೇನ್ ಬೇಕು ಅಂದ್ರೆ, ಒಂದು ಫ್ರೀಜರ್ ಇರಬೇಕು, ಒಂದು ಕಟಿಂಗ್ ಟೇಬಲ್ ಇರಬೇಕು, ತೂಕದ ಯಂತ್ರ ಅಂದ್ರೆ ಏನು ಮೆಜರ್ ಮಾಡ್ಬೇಕಲ್ಲ ಅದಕ್ಕೆ, ಒಂದು ಸ್ವಚ್ಛವಾಗಿ ಇಟ್ಕೋಬೇಕು ಅಂಗಡಿ. ಅವಾಗ ಜನ ಹತ್ರ ಬರ್ತಾರೆ. ತುಂಬಾ ಸ್ಮೆಲ್ ಇರುತ್ತೆ ಕೂಡ. ಚಿಕನ್ ಮೇಂಟೈನ್ ಮಾಡೋದು ಸ್ವಲ್ಪ ಈ ಕಷ್ಟ ನಿಮ್ಮೆಲ್ಲ ಗೊತ್ತೇ ಇದೆ. ಗುಣಮಟ್ಟದಲ್ಲಿ ಸರಬರಾಜು ಮಾಡಬೇಕು. ಯಾಕೆಂದ್ರೆ ಚಿಕನ್ ಮಾಡೋದು ಅಂತ ಮೂಗು ಮುರಿಯೋದು ಇದು ಯಾವ ಬಿಸ್ನೆಸ್ ಅಪ್ಪ, ಎಲ್ಲರೂ ಮಾಡ್ತಾರೆ ಅಂತ. ಎಲ್ಲರೂ ಯಾಕೆ ಮಾಡ್ತಾರೆ? ಲಾಭ ಆಗೋದಕ್ಕೆ ಮಾಡ್ತಾರೆ. ಈಗ ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕಾಗತ್ತೆ. ಹಲವಾರು ಅಂಗಡಿಗಳನ್ನ ನಾನು ಕೂಡ ನೋಡಿದ್ದೀನಿ. ಕೆಲವು ಅಂಗಡಿಗಳಲ್ಲಿ ಜನ ಸಾಲಲ್ಲಿ ನಿಂತಿರ್ತಾರೆ, ಆದ್ರೆ ಕೆಲವು ಅಂಗಡಿಗಳು ಖಾಲಿ ಹೊಡಿತಿರ್ತಾರೆ. ಏನ್ ವ್ಯತ್ಯಾಸ? ಸ್ವಚ್ಛತೆ ಮತ್ತು ನಂಬಿಕೆ. ಒಳ್ಳೆ ಕಡೆಯಿಂದ ಚಿಕನ್ ತಗೊಂಡ್ಬರ್ತಾನೆ, ಒಳ್ಳೆ ಚಿಕನ್ ಹೊಡೆದು ಕೊಡ್ತಾನೆ ನಮ್ಗೆ ಅನ್ನೋದಕ್ಕೆ ಜನ, ಗ್ರಾಹಕರು ಹುಡ್ಕೊಂಡು ಕೂಡ ಹೋಗ್ತಾರೆ. ಆದಾಯ ಕೂಡ ಒಂದಿನಕ್ಕೆ ಕೇವಲ 8,000ರಿಂದ 10,000ವರೆಗೂ ನೀವು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ಒಳ್ಳೆ ಮಾರ್ಜಿನ್ ಇರೋ ಬಿಸ್ನೆಸ್ ಇದು. ಸರಿಯಾದ ಸ್ಥಳದಲ್ಲಿ ಅಂದ್ರೆ ಒಳ್ಳೆ ಜಾಗದಲ್ಲಿ, ಜನ ಜಾಸ್ತಿ ಸಂದಡಿ, ಜನ ಓಡಾಡೋ ಜಾಗದಲ್ಲಿ ಏನಾದ್ರೂ ಈ ಬಿಸ್ನೆಸ್ ನ ಶುರು ಮಾಡಿದ್ರೆ 50,000ದಿಂದ 1.5-2 ಲಕ್ಷದವರೆಗೂ ಲಾಭ ಮಾಡೋ ಅವಕಾಶ ನಿಮಗಿದೆ. ನೆನಪಿರ್ಲಿ. ಇವಾಗ 2ನೇ ಬಿಸ್ನೆಸ್ ಐಡಿಯಾ ಕೊಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, 2ನೇ ಬಿಸ್ನೆಸ್ ಐಡಿಯಾ ಅಂದ್ರೆ ಪೂಜಾ ಮೆಟೀರಿಯಲ್ಗಳನ್ನ ಒಂದು ಶಾಪ್ ಇಡೋದು. ನೋಡಿ, ಬೆಳಗ್ಗೆ 7:30 ಬೆಳಗ್ಗೆನೆ ಶುರು ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಅವಾಗ ನಿಮ್ಗೆ ಒಳ್ಳೆ ಲಾಭ ಕೂಡ ಬರುತ್ತೆ. ಬೆಳಗ್ಗೆ ಶುರು ಮಾಡಿ ರಾತ್ರಿ ಹುಡ್ಕೋಬೇಕಾಗತ್ತೆ. ಭಾರತದಲ್ಲಿ ದೇವಸ್ಥಾನಗಳು ಯಾವ ತರ ಮುಚ್ಚಿರೋದು ನೋಡಿದ್ದೀರಾ? ದೇವಸ್ಥಾನಗಳ ಅಕ್ಕಪಕ್ಕ ಯಾವುದೇ ಸ್ಟೋರ್ಗೆ ಅಂಗಡಿ ಇದ್ರು ಅದು ಕೂಡ ಮುಚ್ಚಲ್ಲ. ಹಬ್ಬಗಳಿರ್ಬೋದು, ಯಾವತ್ತೂ ಹಬ್ಬಗಳಿರಲ್ಲ, ಹಬ್ಬಗಳು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಪೂಜೆಗಳು ಕೂಡ ಯಾವ ತರ ನಿಂತು ಹೋಗುತ್ತಾ? ಪೂಜೆಗಳು ಕೂಡ ಜನರ ನಂಬಿಕೆ ಹೆಚ್ಚಾದಂಗೆ, ಇವಾಗ ನೋಡಿ ಬೆಲೆ ಏರಿಕೆ ಅದು ಇದು ಜನಕ್ಕೆ ತೊಂದರೆ ಆದಷ್ಟು ದೇವ್ರ ಮೇಲೆ ನಂಬಿಕೆ ಹೆಚ್ಚಾಗತ್ತಲ್ವಾ. ಆ ಕಾರಣಕ್ಕೋಸ್ಕರ ಒಂದು ಮಾರಾಟ ಮಾಡೋ ಮಳಿಗೆಯನ್ನು ತಗೋಬಹುದು. ಇದ್ರಲ್ಲಿ ನೀವು ಅಗರಬತ್ತಿ, ಕರ್ಪೂರ, ಕುಂಕುಮ, ಅರಿಶಿನ, ಹೂವು, ತೆಂಗಿನಕಾಯಿ, ದೀಪದ ಎಣ್ಣೆ, ಪೂಜಾ ಕಿಟ್ಟು ಇದೆಲ್ಲದನ್ನು ಕೂಡ ಮಾರ್ಬೋದು. ದೇವಸ್ಥಾನ ಅಕ್ಕಪಕ್ಕ ಇಟ್ಕೊಂಡಷ್ಟು, ಅಲ್ಲಿ ಜನ ಜಾಸ್ತಿ ಬರೋ ದೇವಸ್ಥಾನ ಇದ್ದಷ್ಟು ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಬಡ ಜನ ಕೇವಲ ಅಂಗಡಿ ಮಾತ್ರ ಇಟ್ಕೊಳ್ತಾರೆ, ಆದ್ರೆ
ಸ್ಟಾರ್ಟ್ ಮಾಡಿ ಸ್ಮಾರ್ಟ್ ಆಗಿ ಒಂದು ಬಿಸ್ನೆಸ್ ಮಾಡೋದು ಹೇಗೆ ಅನ್ನೋದೇ ಮರ್ತೋಗ್ಬಿಡ್ತಾರೆ. ರೆಡಿಮೇಡ್ ಪೂಜಾ ಕಿಟ್ ಮಾರ್ತಾರೆ. ಹೌದು, ಎಲ್ಲರೂ ಯಾರು ನೋಡಿದ್ರು ಒಂದು ರೆಡಿಮೇಡ್ ಕಿಟ್ ನ ಮಾರಕ್ ಹೋಗ್ಬಿಡ್ತಾರೆ. ರೆಡಿಮೇಡ್ ಕಿಟ್ ಅಷ್ಟೇ ಅಲ್ಲ, ಉದಾಹರಣೆಗೆ ಗಣೇಶ ಹಬ್ಬ ಇರ್ಬೋದು, ಅದಕ್ಕೆ ಒಂದು ಕಿಟ್ಟು, ಶಿವರಾತ್ರಿಗೆ ಒಂದು ಕಿಟ್ಟು, ವರಮಹಾಲಕ್ಷ್ಮಿ ಕಿಟ್, ಈ ತರ ಡಿಫ್ರೆಂಟ್ ಮಾಡಬೇಕು. ಎಲ್ಲದ ಕಡೆ ಒಂದೇ ಮಾಡಂಗಿಲ್ಲ. ಯಾಕೆಂದ್ರೆ ಆ ಪೂಜೆಗೆ ಆ ಆಚರಣೆಗಳು ಡಿಫ್ರೆಂಟ್ ಆಗುತ್ತಲ್ಲ, ಆ ಕಾರಣಕ್ಕೋಸ್ಕರ. ಅದರಲ್ಲೂ ಸತ್ಯನಾರಾಯಣ ಪೂಜೆಗೆ, ಇದು ದೊಡ್ಡ ದೊಡ್ಡ ಪೂಜೆಯಲ್ಲಿ ಮನೇಲಿ ನಡೆಸೋ ಪೂಜೆಗಳಿಗೆ ತುಂಬಾ ಪುರೋಹಿತರನ್ನು ಸ್ವಲ್ಪ ನೀವು ಮಾತಾಡ್ಸ್ಕೊಂಡಿಟ್ಟಾಗ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಟ್ಟಾಗ ನಿಮಗೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಇದು ಸ್ಮಾರ್ಟ್ ಮಾರ್ಕೆಟಿಂಗ್ ಒಂದು ತಂತ್ರಜ್ಞಾನ. ಎಲ್ಲದಕ್ಕೂ ಒಂದೇ ಮೆಡಿಸಿನ್ ಆಗಲ್ವಲ್ಲ, ಜ್ವರಕ್ಕೂ ಶೀತಕ್ಕೂ, ಅದೇ ರೀತಿ ಎಲ್ಲ ಹಬ್ಬಕ್ಕೂ ಒಂದೇ ಕಿಟ್ಗಳನ್ನ ಇಡಬಾರ್ದು. ಡಿಫ್ರೆಂಟ್ ಕಿಟ್ ಹಾಕಿ ಟೆಂಪಲ್ ನೀವು ವಿಸಿಟ್ ಮಾಡಿ ನೀವು ಹೋಲ್ಸೇಲ್ ಅಲ್ಲಿ ಕೂಡ ಕೊಡ್ಬೋದು, ಒಳ್ಳೆ ಲಾಭ ಕೂಡ ಇದೆ. ಅಂದ್ರೆ ನಷ್ಟ ಸಾಧ್ಯತೆ ತುಂಬಾ ಕಡಿಮೆ ಇರೋ ಬಿಸ್ನೆಸ್. ಹೆಚ್ಚಿನ ವಸ್ತುಗಳು ಕೂಡ ಬೇಗ ಹಾಳಾಗೋದಿಲ್ಲ. ಪೂಜಾ ರಿಲೇಟೆಡ್ ಹೂವು ಮತ್ತೆ ಕಾಯಿ ಇಡ್ತೀರ ಅಂದ್ರೆ ಸ್ವಲ್ಪ ಲಾಸ್ ಆಗುತ್ತೆ, ಅದನ್ನ ನೋಡ್ಕೊಂಡು ಇಡೋದು ಉತ್ತಮ. ದೇವಸ್ಥಾನದ ಹತ್ರ ಅಂಗಡಿ ಇದ್ರೆ ನಾನು ಅವಾಗಲೇ ಹೇಳ್ದಂಗೆ ಹಬ್ಬದ ಸಮಯದಲ್ಲಿ ಒಂದೇ ದಿನದಲ್ಲಿ ಸಾಮಾನ್ಯ ದಿನದ ಒಂದು ವಾರದ ಆದಾಯ ಕೂಡ ಆಗುತ್ತೆ. ಅಂದ್ರೆ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ ಇದೆ, ಅದು ಭಾನುವಾರ ಆಂಜನೇಯ ಸ್ವಾಮಿ ಟೆಂಪಲ್, ಈ ತರ ಇದ್ರೆ ನಿಮ್ಗೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಈಗ 3ನೇ ಬಿಸ್ನೆಸ್ ಐಡಿಯಾ, ಎಲ್ಲರೂ ವಿಡಿಯೋ ನೋಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ 3ನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್, ಹರ್ಬಲ್ ಪ್ರಾಡಕ್ಟ್ಗಳ ಒಂದು ಬಿಸ್ನೆಸ್. ಅಲೋವೆರಾ ಅಥವಾ ಯಾವುದೇ ಹರ್ಬಲ್ ಪ್ರಾಡಕ್ಟ್ಗಳನ್ನ ಮಾಡ್ಬೋದು. ಈಗ ನಾನು ಈ ಹೇಳೋ ಬಿಸ್ನೆಸ್ ಏನಂತಂದ್ರೆ, ಮುಂದಿನ 10 ವರ್ಷಗಳಿಗೂ ಡಿಮ್ಯಾಂಡ್ ಇರುತ್ತೆ. 10 ವರ್ಷ ಆದ್ಮೇಲೆ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹರ್ಬಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಕೃತಕ ಉತ್ಪನ್ನಗಳ ಬದಲು ನೈಸರ್ಗಿಕವಾಗಿ ಉತ್ಪನ್ನಗಳನ್ನ ಮಾರಬೇಕು, ತಗೋಬೇಕು ಅಂತ ಕೂಡ ಜನ ಇಷ್ಟಪಡ್ತಾ ಇದ್ದಾರೆ ಇವಾಗ. ಅದಕ್ಕೆ ಅಲೋವೆರಾ ಇರ್ಬೋದು, ಹರ್ಬಲ್ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ವೇಗವಾಗಿ ಹೆಚ್ಚುತ್ತಾ ಇದೆ ಕೂಡ. ಇವಾಗ ಏನೇನ್ ಮಾರ್ಬೋದು ಅಂದ್ರೆ, ಅಲೋವೆರಾ ಜೆಲ್ ಮಾರ್ಬೋದು, ಹರ್ಬಲ್ ಶಾಂಪೂ, ಹರ್ಬಲ್ ಸೋಪು, ಫೇಸ್ ಪ್ಯಾಕು, ಏರ್ ಆಯಿಲ್, ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಈ ತರ ಎಲ್ಲದನ್ನು ನೀವು ಮಾರ್ತಾ ಹೋಗ್ಬೋದು. ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಏನಂತಂದ್ರೆ, ಈ ಬಿಸ್ನೆಸ್ ನಿಜವಾದ ಒಂದು ಶಕ್ತಿ ಅಂಗಡಿಗಳಲ್ಲಿಲ್ಲ. ಅಂಗಡಿಯಲ್ಲದೆ ಆನ್ಲೈನ್ ಕೂಡ ಮಾಡ್ಬೋದು. ಹೆಂಗೆ ಆನ್ಲೈನ್ ಅಂದ್ರೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸ್ಆ್ಯಪ್ ಹಾಗೂ ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ಹಾಕಿ ನಿಮ್ಮ ಅಂಗಡಿದೊಂದು ಮಾರ್ಕೆಟಿಂಗ್ ಮಾಡ್ಕೊಂಡು ನಿಮ್ಮದೇ ಒಂದು ಬ್ರ್ಯಾಂಡಿಂಗ್ ನ ಕ್ರಿಯೇಟ್ ಮಾಡಿ. ನನ್ನ ಸಂತೋಷ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಸಂತೋಷ್ ಆರ್ಗ್ಯಾನಿಕ್ಸ್ ಅಂತ ಆ ಥರ ಮಾಡಿಕೊಂಡು ನಾವು ಮಾಡ್ಬೋದು. ಹೂಡಿಕೆ ನಿಮಗೆ 25,000 1 ಲಕ್ಷ ಬೇಕಾಗುತ್ತೆ. ಇವತ್ತು ಹಲವಾರು ಸಣ್ಣ ಬ್ರ್ಯಾಂಡ್ಗಳಿಗೆ ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ ಕೂಡ. ಹೌದು, ಚಿಕ್ಕ ಬ್ರ್ಯಾಂಡು ಯಾರು ನೋಡ್ತಾರೆ ಅಂದ್ರೆ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದಷ್ಟು ಚೆನ್ನಾಗಿ ತಗೋತಾರೆ. ಎಚ್ಚರಿಕೆ ಏನಂತಿರ್ಬೇಕು ಅಂದ್ರೆ, ಗುಣಮಟ್ಟ ಇಲ್ಲದ ಉತ್ಪನ್ನ ನೀವು ಮಾರುತ್ತಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಜನ ನಿಮ್ಮ ಹತ್ರ ಬರಲ್ಲ. ಆರ್ಗ್ಯಾನಿಕ್ ಆನ್ಲೈನ್ ಆದ್ರೂ ಮಾರ್ಲಿ, ಆಫ್ಲೈನ್ ಆದ್ರೂ ಮಾರ್ಲಿ. ಒಮ್ಮೆ ಒಂದು ಕಸ್ಟಮರ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ರೆ, ಇವರು ಚೆನ್ನಾಗಿರೋ ಪ್ರಾಡಕ್ಟ್ ನ ಮಾರಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಉಟ್ಕೊಂಡ್ಬರಲ್ಲ. ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀವು ಕೊಡ್ಲೇಬೇಕಾಗುತ್ತೆ ಈ ಬಿಸ್ನೆಸ್. ಫೈನಲ್ ನಾನು ಹೇಳಕ್ ಹೋಗ್ತೀನಿ ಅಂದ್ರೆ, ಎಲ್ಲರಿಗೂ ವಿಡಿಯೋ ನೋಡಿದ್ರೆ ಈ ಇಂಪಾರ್ಟೆಂಟ್ ಮಾಹಿತಿ ನೀವು ಕೇಳಿಸ್ಕೊಳ್ಬೇಕು ಸ್ನೇಹಿತರೆ. ಏನಂತಂದ್ರೆ, ನಾನು ಯಾವಾಗ್ಲೂ ಹೇಳೋ ಒಂದು ಮಾತು ಹೇಳ್ತೀನಿ. ಏನಂತಂದ್ರೆ, ಬಡತನದಿಂದ ಹೊರಬರಲು ಕೆಲಸ ಸಹಾಯ ಮಾಡ್ಬೋದು, ಆದ್ರೆ ಸಂಪತ್ತನ್ನು ನಿರ್ಮಿಸಲು ಬಿಸ್ನೆಸ್ ಬಹಳ ದೊಡ್ಡ ಪಾತ್ರ ವಹಿಸ್ತದೆ. ಈ ತರ ಒಂದು ನೀವು 25,000, 30,000, 50,000 ಅದು 1 ಲಕ್ಷದ ಎಷ್ಟಿಂದಾದ್ರೂ ಶುರು ಮಾಡಿ. ಆದ್ರೆ ಶುರು ಮಾಡಿ ಇವತ್ತೇ ಬಿಸ್ನೆಸ್ ಮಾಡ್ಲಿಕ್ಕೆ. ಕಮ್ಮಿಯಿಂದ ಶುರು ಮಾಡಿ, ಜಾಸ್ತಿಯಿಂದ ಶುರು ಮಾಡಬೇಡಿ. ಜಾಸ್ತಿಯಿಂದ ಶುರು ಮಾಡಿದ್ರೆ ಜಾಸ್ತಿ ಲಾಸ್ ಆಗುತ್ತೆ, ಕಮ್ಮಿಯಿಂದ ಶುರು ಮಾಡಿದ್ರೆ ಕಮ್ಮಿಗೆ ಲಾಸ್ ಮುಗಿದೋಗುತ್ತೆ. ನಿಮ್ಗೊಂದು ಪಾಠ ಸಿಗುತ್ತೆ. ಅದೇ ಪಾಠ ಇಟ್ಕೊಂಡು ನೀವು ಚಿಕ್ಕದಾಗಿ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ದೊಡ್ಡ ಮಟ್ಟಿಗೆ ಮಾಡ್ಕೋಬಹುದು. ಯಾಕೆಂದ್ರೆ ಒಂದು ಪರಿಪೂರ್ಣ ಸಮಯ ಅನ್ನೋದನ್ನ ಕೊಡ್ಲೇಬೇಕಾಗತ್ತೆ. ನೀವು ಶುರು ಮಾಡಿದ ದಿನವೇ ನಿಮ್ಗೆ ಸಂಪತ್ತು ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಬುಲ್ಡೇ ಬಿಡೋ, ಯಾರ ಹತ್ರನೂ ಕನ್ಸಲ್ಟೆಂಟ್ಗಳ ಹತ್ರ ಯಾರ ಹತ್ರ ದುಡ್ಡು ಕೊಟ್ಟು ಸಿಗಾಕೊಳ್ಳೋಕೆ ಹೋಗ್ಬೇಡಿ. ನೀವೇ ಶುರು ಮಾಡಿ. ಹಾಗೂ ಫ್ರಾಂಚೈಸಿಗಳನ್ನ ತಗೋಬೇಡಿ. ಫ್ರಾಂಚೈಸಿ ತಗೊಂಡ್ರೆ ಫ್ರಾಂಚೈಸಿ ಫೀ ಕಟ್ಟಬೇಕಾಗುತ್ತೆ. ವರ್ಷ ಅವ್ರಿಗೆ ಬಾಳೆ ಎಲ್ಲದಕ್ಕೂ ದುಡ್ಡು ಎತ್ಕೋತಾರೆ. ನಿಮ್ಮ ಬರೋ ಲಾಭನೆಲ್ಲ ನೀವು ಫ್ರಾಂಚೈಸಿ ಕೊಟ್ಟು ಸಾಯ್ಬೇಕು. ಚಿಕನ್ಗೂ ಇವಾಗ ಫ್ರಾಂಚೈಸಿಗಳಿದೆ, ಪೂಜಾ ಐಟಮ್ಗೂ ಫ್ರಾಂಚೈಸಿಗಳಿದೆ. ಅದು ಬಿಟ್ಟರೆ ನೀವು ಏನೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೂ ಫ್ರಾಂಚೈಸಿ, ಅವ್ರದೇ ಒಂದು ಶಾಪ್. ಬೇಸಿಕ್ಲಿ ನೀವು ನಿಮ್ಮ ಕೆಲಸವನ್ನ ಬಿಟ್ಟು ನೀವು ಎಲ್ಲ ಒಂದ್ ಕಡೆ 25,000, 30,000 ನಾನೇನು ವಿಡಿಯೋ ಶುರು ಮಾಡೋದನ್ನ ಹೇಳಲಿಕ್ಕೆ, ಆ ಕೆಲಸ ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಫ್ರಾಂಚೈಸಿ ಒಂದು ಬಿಸ್ನೆಸ್ ಅಲ್ಲಿ ಅವ್ರ ಕೆಳಗೆ ಕೆಲಸ ಮಾಡ್ದಂಗಾಗುತ್ತೆ. ನಿಮ್ಮ ಹೂಡಿಕೆ ಅವ್ರಿಗೋಸ್ಕರ ಹಾಕ್ದಂಗಾಗುತ್ತೆ, ಅವ್ರ ಪ್ರಾಡಕ್ಟ್ ನ ಬೆಳೆಸ್ದಂಗಾಗುತ್ತೆ. ನೀವು ಬೆಳಿಬೇಕು, ನೀವು ಮಾತ್ರ ಶುರು ಮಾಡಬೇಕು. ಬೆಳಿಬೇಕು ಅಂದ್ರೆ ನಿಮ್ದಾದೇ ಒಂದು ಬಿಸ್ನೆಸ್ ಸೆಟಪ್ ನ ಮಾಡಿ. ಫ್ರಾಂಚೈಸಿಗೆ ಹೋಗ್ಬೇಡಿ. ಫ್ರಾಂಚೈಸಿ ಚೆನ್ನಾಗಿ ಕಾಣುತ್ತೆ, ಈಸಿ, ಎಲ್ಲ ಅವರೇ ಮಾಡ್ಕೊಟ್ಬಿಡ್ತಾರೆ. ಎಲ್ಲ ಈಗ ಚಿಕನ್ ಅಂಗಡಿ ಅಂತ ಬಂದ್ರೆ ಸ್ಟಾಲ್ ಅವರೇ ಹುಡ್ಕೊಡ್ತಾರೆ, ಫುಲ್ ಸೆಟಪ್ ಅವ್ರೆಲ್ಲ ಮಾಡ್ಕೊಡ್ತಾರೆ, A to Z ಎಲ್ಲ ಕೊಟ್ಬಿಡ್ತಾರೆ. 15 ಲಕ್ಷ ಕೊಟ್ಟರೆ ಸಾಕು, 20 ಲಕ್ಷ ಕೊಟ್ಟರೆ ಸಾಕು ಅಂತ ಶುರು ಮಾಡಿದ್ರೆ ನೀವೊಂದು ಫ್ರಾಂಚೈಸಿ ಔಟ್ಲೆಟ್ ಆಗಿ ಉಳ್ಕೊಳ್ತೀರಾ. ನಿಮ್ದೇ ಒಂದು ಹೆಸರು, ಚಾಪು ಏನು ಈ ಪ್ರಪಂಚದಲ್ಲೂ ಉಳಿಯಲ್ಲ, ಆ ಏರಿಯಾದಲ್ಲೂ ಉಳಿಯಲ್ಲ. ಅಕಸ್ಮಾತ್ ಏನೋ ಅವರ ಫ್ರಾಂಚೈಸಿ ಅದೊಂದು ಬೇರೆ ಔಟ್ಲೆಟ್ ಅಲ್ಲಿ ವರ್ಸ್ಟ್ ಆಗಿರೋ ಚಿಕನ್ ನಾವು ಕೊಟ್ರೆ, ಏನೋ ಅವ್ರ ಜನಕ್ಕೆ ಹುಷಾರ್ ತಪ್ಪು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು ಅಂದ್ರೆ, ಈ ಚಿಕನ್ ಅಂಗಡಿ ಸರಿ ಇಲ್ಲ ಅಂತ ಎಲ್ಲ ಏರಿಯಾದಲ್ಲೂ ಯಾರು ಜನ ಹೋಗಲ್ಲ. ಆ ಕಾರಣಕ್ಕೋಸ್ಕರ ನಿಮ್ದೇ ಒಂದು ಬ್ರ್ಯಾಂಡ್ ಮಾಡ್ಕೊಳ್ಳಿ. ಜನಕ್ಕೆ ಆದ್ಯತೆ ನಿಮ್ದೇನಿರ್ಬೇಕು, ದುಡ್ಡು ಮಾಡೋದು ಬಿಸ್ನೆಸ್ ಇಂದ. ಹೌದು, ಆದ್ಯತೆನೆ ಮೊದಲನೇ ದಿವಸದಿಂದ ಅಲ್ಲ,
6 ತಿಂಗಳವರೆಗೂ ನೀವು ಏನೋ ಒಂದು ಸರ್ವಿಸ್ ಮಾಡ್ತೀನಿ ಅಂತ ಮಾಡಿ, ನಿಮ್ಗೊಂದು ಕಲಿಕೆ ಆಗುತ್ತೆ ಅಂತ ಮಾಡಿ, ಆವಾಗ ಮಾತ್ರ ನೀವು ಮೇಲ್ ಬರಕ್ ಸಾಧ್ಯ. ಹಾಗೂ ಆದ್ಯತೆ ನಿಮ್ದು ಏನಿರಬೇಕು, ದುಡ್ಡು ಮಾಡೋಕ್ಕಿಂತ ನೀವು ಆ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ರೀಚ್ ಮಾಡಬೇಕು ಅಂತ. ಯಾವ ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ತೀರಾ ಅದೇ ಕಸ್ಟಮರು, ಅದೇ ಜನರು ವಾಪಸ್ ನಿಮ್ಮ ಹತ್ರ ಬರ್ತಾರೆ. ಯಾವಾಗ ವಾಪಸ್ ಬರ್ಲಿಕ್ಕೆ ಶುರು ಆಗ್ತಾರೋ, ನಿಮ್ಮನ್ನೇ ಹುಡ್ಕೊಂಡ್ಬರ್ತಾರೋ. ಚಿಕನ್ ಅಂಗಡಿ ಅಂದ್ರೆ ನಿಮ್ಮ ಏರಿಯಾದಲ್ಲಿ 4 ಇದ್ರೆ ನಿಮ್ಮ ಅಂಗಡಿಗೆ ಬರ್ತಾರೆ ಅಂದ್ರೆ ನೀವು ಯೋಚನೆ ಮಾಡ್ಬೋದು ನೀವು ಗುಣಮಟ್ಟದ ಒಂದು ಒಳ್ಳೆ ಪದಾರ್ಥವನ್ನು ಕೊಡ್ತಾ ಇದ್ದೀರಾ ಅಂತ. ಇಷ್ಟೇ ಹೇಳ್ಬಿಟ್ಟು, ಹಾಗೂ ಪ್ರೈಸಲ್ಲಿ ಕೂಡ ಎಗ್ಗು ಚಿಕನ್ ಪ್ರೈಸ್ಗಳು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಏನ್ ಮಾರ್ಕೆಟಲ್ಲಿ ಪ್ರೈಸ್ ಎಕ್ಸಾಕ್ಟ್ ಆಗಿ ಅದನ್ನೇ ಕೊಡಿ. ಲಾಭ ಮಾಡಬೇಕು ಅಂತ ಜಾಸ್ತಿ ಮಾರೋದು, ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ಬಿಡುತ್ತೆ ಜನರಿಗೆ. ಒಂದ್ಸಲ ತಗೊಂಡಾಗ ಜಾಸ್ತಿಗೆ ಅಲ್ಲಿ ಇಷ್ಟು ಕೊಟ್ಟೆ ಅಲ್ಲಿ ಅಷ್ಟು ಕೊಟ್ಟೆ ಅಂತ ಮಾತಾಡ್ತಾರೆ ಜನರು, ಪೆದ್ರ ಯಾರು ಇಲ್ಲ ಅಂತ ಹೇಳ್ತಾ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಇದೇ ರೀತಿ ಕಂಟಿನ್ಯೂಸ್ ವಿಡಿಯೋ ಬರ್ತಿರುತ್ತೆ ಬಿಸ್ನೆಸ್ ಐಡಿಯಾಗಳ ಬಗ್ಗೆ, ನಾನು ಕೂಡ ಶೇರ್ ಮಾಡ್ತಿರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ನ ಮುಂದುವರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗ್ತೀನಿ.